ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಲ್ಲದ ಬಂದ ಭಾಗ 36. ನಡೆದ ವಿಷಯಗಳನ್ನು ಕೇಳಿ ಯಾಮಿನಿಯ ಪೋಷಕರು ಗಾಬರಿಗೊಂಡರು. ಯಾಮಿನಿಯ ತಾಯಿ ಅಳುತ್ತಿದ್ದರು. ತಂದೆಯಾದರೂ ಬಹಳ ದೊಡ್ಡ ನಿರಾಸೆ ಅನುಭವಿಸಿದವರಂತೆ ಹೊಡೆದು ಹೋದ ಸ್ಥಿತಿಯಲ್ಲಿ ಸೋಫಾದ ಮೇಲೆ ಕುಳಿತಿದ್ದರು. ಯಾಮಿನಿ ಅಳುವುದನ್ನು ನಿಲ್ಲಿಸಲೇ ಇಲ್ಲ. ಅಂಕಲ್, ನೀವು ಹೀಗೆ ಕುಸಿದು ಹೋದರೆ ಅತ್ತಿಗೆಗೆ ಯಾರು ಸಾಂತ್ವನ ಹೇಳುತ್ತಾರೆ? ವಿಷ್ಣು ಈ ಮೊದಲು ಹೀಗೆ ಇರಲಿಲ್ಲ. ಬಹಳ ಒಳ್ಳೆಯವನಾಗಿದ್ದ. ಅವನ ಸಮಸ್ಯೆ ನಿಮಗೂ ತಿಳಿದಿದೆ. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಹುಡುಗಿ ಬಹಳ ಕಷ್ಟಪಟ್ಟು ಅಪ್ಪನ ಬಳಿ ಒಪ್ಪಿಗೆ ಪಡೆದಿದ್ದ. ಆ ವಿಚಾರ ನಿಮಗೂ ಖಂಡಿತ ಗೊತ್ತಿರುತ್ತದೆ. ನನ್ನ ಅಪ್ಪ ಖಂಡಿತವಾಗಿ ನಿಮ್ಮ ಬಳಿ ಹಂಚಿಕೊಂಡಿರುತ್ತಾರೆ. ಹಾಗೆ ಒಪ್ಪಿಗೆ ಪಡೆದು ಮದುವೆ ಮಂಟಪದವರೆಗೂ ಬಂದು ಕೊನೆಯಲ್ಲಿ ತನ್ನ ವೃತ್ತಿ ಜೀವನ ಮುಖ್ಯ ಎಂದು ಹೇಳಿ ಆ ಜಾಗದಲ್ಲಿ ವಿಷ್ಣುವನ್ನು ಬಿಸಾಡಿ ಹೊರಟು ಹೋದಳು. ಅದು ಅವನಿಗೆ ಬಹಳ ದೊಡ್ಡ ನಿರಾಸೆ. ಒಂದು ವೇಳೆ ಅದರೊಡನೆ ಮನೆಗೆ ಬಂದಿದ್ದರೂ ಅವನಿಗೆ ಆ ಪ್ರೇಮ ವೈಫಲ್ಯ ಮಾತ್ರ ಇರುತ್ತಿತ್ತು. ಸ್ವಲ್ಪ ಸ್ವಲ್ಪವಾಗಿ ಸರಿಪಡಿಸಬಹುದಿತ್ತು. ಅಥವಾ ಮಿಸ್ ವರ್ಲ್ಡ್ ಸ್ಪರ್ಧೆಯಲ್ಲಿ ಭಾಗವಹಿಸಿ ಕನಿಷ್ಕ ಗೆದ್ದಿದ್ದರೂ ಸರಿ, ಸೋತರೂ ಸರಿ, ಅವಳು ಹಿಂದಿರುಗಿ ಬಂದ ಮೇಲೆ ಖಂಡಿತವಾಗಿ ಅವಳನ್ನು ಒಪ್ಪಿಸಿ ಮದುವೆಯಾಗಬಹುದು ಎಂಬ ನಂಬಿಕೆಯಲ್ಲಿ ಅವನು ಇರುತ್ತಿದ್ದ. ಆದರೆ ನಮ್ಮ ಅಪ್ಪ ಸ್ವಲ್ಪವೂ ಯೋಚಿಸದೆ ಏರ್ಪಾಡು ಮಾಡಿದ ಮದುವೆ ನಿಲ್ಲಬಾರದು, ತಮ್ಮ ಗೌರವ ಉಳಿಸಿಕೊಳ್ಳಬೇಕು ಎಂದು ಆ ಜಾಗದಲ್ಲಿ ದಿಢೀರನೆ ಯಾಮಿನಿ ಅತ್ತಿಗೆಯನ್ನು ನನ್ನ ಅಣ್ಣನಿಗೆ ಮದುವೆ ಮಾಡಿಕೊಟ್ಟರು. ನೀವು ಅವರ ಮೇಲಿದ್ದ ನಿಷ್ಠೆಯಿಂದ ಹೆಣ್ಣು ಕೊಟ್ಟಿರಿ. ಅತ್ತಿಗೆ ನಿಮ್ಮ ಮೇಲಿದ್ದ ಪ್ರೀತಿಯಿಂದ ಒಪ್ಪಿಕೊಂಡರು. ಆದರೆ ವಿಷ್ಣುವಿಗೆ ಇದು ದೊಡ್ಡ ನಿರಾಸೆಯಾಗಿ ಬಿಟ್ಟಿತು. ಅದು ಕೂಡ ಅವನಿಗೆ ಮಾನಸಿಕ ಒತ್ತಡವನ್ನು ಹೆಚ್ಚಿಸಿತು. ಹೆಚ್ಚಾಗಿ ಕುಡಿಯಲು ಶುರು ಮಾಡಿದ. ನನಗೆ ತಿಳಿದ ಹಾಗೆ ನಮ್ಮ ಅಣ್ಣ 5 ವರ್ಷಗಳಿಂದ ಕುಡಿಯದೇ ಇದ್ದ. ಮದುವೆಯಾದಾಗಿನಿಂದ ಈ 1 ವಾರದಲ್ಲಿ ಭಯಂಕರ ಸಮಸ್ಯೆ ನಡೆಯುತ್ತಿದೆ. ಇಂತಹ ಪರಿಸ್ಥಿತಿಯಲ್ಲಿ ಅವರಿಬ್ಬರು ಒಟ್ಟಿಗೆ ಇದ್ದರೆ ಖಂಡಿತ ಅದು ದೊಡ್ಡ ಸಮಸ್ಯೆಯಾಗುತ್ತದೆ. ನಾನು ಅಣ್ಣನನ್ನು ವ್ಯಸನ ಮುಕ್ತ ಕೇಂದ್ರಕ್ಕೆ ಸೇರಿಸಲು ಏರ್ಪಾಡು ಮಾಡುತ್ತೇನೆ. ಅವನು ಗುಣಮುಖನಾಗಲಿ, ಅವನಿಗೂ ಸ್ವಲ್ಪ ಮಟ್ಟಿಗೆ ಮನಸ್ಸು ಹಗುರವಾಗಲಿ. ಆಮೇಲೆ ಇಬ್ಬರು ಸೇರಿ ಬಾಳಿದರೆ ಸಮಸ್ಯೆ ಇರುವುದಿಲ್ಲ. ಅದಕ್ಕಾಗಿಯೇ ನಾನು ಯೋಚಿಸಿ ಅತ್ತಿಗೆಯನ್ನು ಇಲ್ಲಿಗೆ ಕರೆದುಕೊಂಡು ಬಂದೆ ಎಂದು ಮಾಯಾ ಸ್ಪಷ್ಟವಾಗಿ ಹೇಳಿದಳು. ನೀನು ಹೇಳುವುದು ಅರ್ಥವಾಗುತ್ತೆ ಅಮ್ಮ. ಆದರೂ ಮದುವೆಯಾದ 1 ವಾರದಲ್ಲೇ ಗಂಡನ ಮನೆ ಬಿಟ್ಟು ಬಂದು ಕುಳಿತರೆ ಮಾನ ಹೋಗುತ್ತಲ್ಲಮ್ಮ. ಊರಿನವರಿಗೆ ಉತ್ತರ ಹೇಳಲು ಆಗುವುದಿಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಅಪ್ಪನಿಗೆ ಗೊತ್ತಾದರೆ ದೊಡ್ಡ ಸಮಸ್ಯೆಯಾಗುತ್ತದೆ. ಇಲ್ಲಿ ಮುಖ್ಯವಾಗಿ ನೋಡಬೇಕಾದ ಕೆಲವು ಕೇಸ್ ಇರುವುದರಿಂದಲೇ ಅವರು ನನ್ನನ್ನು ಆಫೀಸ್ ನೋಡಿಕೊಳ್ಳಲು ಹೇಳಿ ದೆಹಲಿಯಲ್ಲಿದ್ದಾರೆ. ಈಗ ಕುಟುಂಬದಲ್ಲೇ ಇಷ್ಟು ದೊಡ್ಡ ಸಮಸ್ಯೆ ನೀನು ಕರೆದುಕೊಂಡು ಬಂದು ಬಿಟ್ಟು ನಾನು ನನ್ನ ಮಗಳನ್ನು ಮನೆಯಲ್ಲೇ ಇರಿಸಿಕೊಂಡರೆ ಅವರಿಗೆ ಸಂಕೋಚವಾಗುವುದಿಲ್ಲವೇ ಎಂದು ಯಾಮಿನಿಯ ತಂದೆ ಕೇಳಿದರು. ಏನು ಅಂಕಲ್ ಮಾತಾಡ್ತಾ ಇದ್ದೀರಾ? ನಮ್ಮ ಅಪ್ಪನಿಗೆ ಉತ್ತರ ಹೇಳಬೇಕಾದದ್ದು ನನ್ನ ಜವಾಬ್ದಾರಿ. ನೀವು ನಮ್ಮ ಅಪ್ಪನಿಗೆ PA ಆಗಿ ಯೋಚಿಸಬೇಡಿ. ಒಬ್ಬ ಮಗಳ ತಂದೆಯಾಗಿ ಯೋಚಿಸಿ ಅಂಕಲ್. ನಿಮ್ಮ ಮಗಳ ಜೀವನದಲ್ಲಿ ಒಂದು ಸಮಸ್ಯೆ ಎಂದರೆ ಪ್ರಶ್ನಿಸುವ ಹಕ್ಕು ನಿಮಗಿದೆ. ಗಂಡನ ಮನೆಯಲ್ಲಿ ಸಮಸ್ಯೆ ಎಂದರೆ ತವರು ಮನೆಗೆ ಬಂದರೆ ಅವರು ನಮಗೆ ರಕ್ಷಣೆಯಾಗಿರುತ್ತಾರೆ, ನಮ್ಮ ಸಮಸ್ಯೆಯನ್ನು ಬಗೆಹರಿಸುತ್ತಾರೆ ಎಂಬ ನಂಬಿಕೆಯನ್ನು ನೀವೇ ಅಂಕಲ್ ಹೆಣ್ಣು ಮಕ್ಕಳಿಗೆ ಕೊಡಬೇಕು. ಅದನ್ನು ಬಿಟ್ಟು 1 ವಾರದಲ್ಲಿ ಬಂದರೆ ಮಾನ ಹೋಗುತ್ತದೆ, ಬೀಗರಿಗೆ ಹೇಗೆ ಉತ್ತರ ಹೇಳುವುದು ಎಂದು ನೀವು ಚಿಂತಿಸಿದರೆ ಅತ್ತಿಗೆಯ ಪ್ರಾಣವೇ ಹೋಗಿಬಿಡುತ್ತದೆ. ನಿಮಗೆ ಇದಕ್ಕಿಂತ ಹೆಚ್ಚು ಹೇಗೆ ಹೇಳಬೇಕೆಂದು ನನಗೆ ತಿಳಿಯುತ್ತಿಲ್ಲ. ಈ ಸಮಸ್ಯೆಯನ್ನು ನಾನು ನೋಡಿಕೊಳ್ಳುತ್ತೇನೆ. ನಮ್ಮ ಅಪ್ಪನಿಗೆ ಇವತ್ತು ಮುಖ್ಯವಾದ ಕೇಸ್ ಇದೆ ಎಂದು ರಾತ್ರಿ ಮಾತನಾಡುವಾಗ ಹೇಳಿದ್ದರು. ಹಾಗಾಗಿ ಈಗ ಅವರ ಬಳಿ ಇದರ ಬಗ್ಗೆ ಮಾತನಾಡಲು ಸಾಧ್ಯವಿಲ್ಲ. ಸಂಜೆ ನಾನು ಕಾಲ್ ಮಾಡಿ ಅವರ ಬಳಿ ಸ್ಪಷ್ಟವಾಗಿ ಮಾತನಾಡುತ್ತೇನೆ. ಅಲ್ಲಿಯವರೆಗೂ ನೀವು ಅಪ್ಪನಿಗೆ ಕಾಲ್ ಮಾಡಿ ಏನು ಹೇಳಬೇಡಿ. ಆಮೇಲೆ ಅಂಕಲ್, ಇನ್ನೊಂದು ಮುಖ್ಯವಾದ ವಿಚಾರ. ವಿಷ್ಣು ನಿಮ್ಮನ್ನು ಎಷ್ಟೇ ಬೆದರಿಸಿ ಅತ್ತಿಗೆಯನ್ನು ಕರೆದುಕೊಂಡು ಹೋಗಲು ಪ್ರಯತ್ನಿಸಿದರೂ ನೀವು ದಯವಿಟ್ಟು ಬಿಡಬೇಡಿ. ಅತ್ತಿಗೆಯ ಆರೋಗ್ಯ ಬಹಳ ಮುಖ್ಯ ಎಂದು ಹೇಳಿದವಳು, ಆಂಟಿ ನೀವು ಹೀಗೆ ಅಳುತ್ತಲೇ ಇರಬೇಡಿ.
ಹೆಣ್ಣು ಮಕ್ಕಳ ದೌರ್ಬಲ್ಯವೇ ಅವರ ಕಣ್ಣೀರು. ಎತ್ತವರಾದ ನೀವೇ ಅತ್ತರೆ ಅತ್ತಿಗೆಗೆ ಯಾರು ಸಾಂತ್ವನ ಹೇಳಬಲ್ಲರು? ನೀವು ಕಣ್ಣೀರನ್ನು ಒರೆಸಿಕೊಂಡು ಅವರಿಗೆ ಸಾಂತ್ವನ ಹೇಳಿ ಅವರನ್ನು ಅಳದಂತೆ ನೋಡಿಕೊಳ್ಳಿ. ದೊಡ್ಡದಾಗಿ ಏನೂ ಆಗಿಲ್ಲವೇನೋ, ಆದರೆ ಆರಂಭದಲ್ಲೇ ಇಷ್ಟು ದೊಡ್ಡ ಸಮಸ್ಯೆ ಬಂದಿದೆ. ಅದು ಎಲ್ಲರಿಗೂ ಸಂಕಟವೇ. ಆದರೂ ಪ್ರಾಣಹಾನಿ ಇಲ್ಲದೆ ಈ ಮಟ್ಟದಲ್ಲಿ ಇರುವುದು ದೊಡ್ಡ ವಿಚಾರ. ನಿಮ್ಮ ಮುಂದೆ ನನಗೆ ವಿವರಿಸಿ ಹೇಳಲು ಆಗುತ್ತಿಲ್ಲ. ನನ್ನ ಅತ್ತಿಗೆ ನನ್ನ ಮನೆಗೆ ಬಾಳಲು ಬಂದ ಮಹಾಲಕ್ಷ್ಮಿ. ಅವರನ್ನು ನಾನೇ ಕರೆದುಕೊಂಡು ಬಂದು ಬಿಟ್ಟಿದ್ದೇನೆ ಎಂದರೆ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಿ. ನನ್ನ ಅಪ್ಪನ ಬಳಿ ನಾನು ಮಾತನಾಡುತ್ತೇನೆ. ನನ್ನ ಅಮ್ಮ ಖಂಡಿತ ಈ ವಿಷಯದಲ್ಲಿ ತಲೆ ಹಾಕುವುದಿಲ್ಲ. ನನ್ನ ಅಣ್ಣನೇ ಬರುತ್ತಾನೆ. ಹಾಗೆ ಬಂದರೂ ನೀವು ಅತ್ತಿಗೆಯನ್ನು ಮಾತ್ರ ಬಿಡಬೇಡಿ. ನನಗೆ ಕಾಲ್ ಮಾಡಿ, ನಾನು ತಕ್ಷಣ ಬರುತ್ತೇನೆ ಎಂದು ಸ್ಪಷ್ಟವಾದ ಅಧಿಕಾರವಾಣಿಯಿಂದ ಹೇಳಿದವಳು, ಅತ್ತಿಗೆ ಯಾವುದಕ್ಕೂ ಬೇಸರ ಪಡಬೇಡಿ. ಬಾಳಬೇಕಾದ ಜೀವನ ಇನ್ನೂ ಮುಂದಿದೆ. ಇದೊಂದು ಪಾಠವನ್ನು ಜೀವನ ಕಲಿಸಿಕೊಟ್ಟಿದೆ ಎಂದು ತಿಳಿದುಕೊಳ್ಳಿ. ನನ್ನ ಅಣ್ಣ ಮಾಡಿದ್ದು ತಪ್ಪೆ. ಆದರೆ ಖಂಡಿತ ಅವನನ್ನು ಆ ನಶೆಯಿಂದ ಹೊರಗೆ ತಂದರೆ ಮನುಷ್ಯನಾಗಿ ಯೋಚಿಸುತ್ತಾನೆ. ನಿಮಗೆ ಯಾವುದೇ ಸಮಸ್ಯೆ ಬರುವುದಿಲ್ಲ, ಧೈರ್ಯವಾಗಿರಿ ಎಂದು ಸಾಂತ್ವನ ಹೇಳಿಬಿಟ್ಟು ನಾನು ಹೊರಡುತ್ತೇನೆ ಎಂದು ಅಲ್ಲಿಂದ ಹೊರಟಳು. ಕೇವಲ ಕುಡಿದಿದ್ದರೆ ಬೆಳಗಾಗುವಷ್ಟರಲ್ಲಿ ಸ್ವಲ್ಪ ಮಟ್ಟಿಗೆ ತಿಳಿಯಾಗುತ್ತಿತ್ತು. ಆದರೆ ಅವನು ಡ್ರಗ್ಸ್ ಕೂಡ ಸೇವಿಸಿದ್ದರಿಂದ ಅವನ ಸ್ಥಿತಿ ಚಿಂತಾಜನಕವಾಗಿತ್ತು. ವಿಪರೀತ ತಲೆನೋವಿನಿಂದ ತಲೆಯನ್ನು ಒತ್ತಿ ಹಿಡಿದುಕೊಂಡು ನೋವಿನಿಂದ ಸೋಫಾದಲ್ಲಿ ಕುಳಿತಿದ್ದ ವಿಷ್ಣು. ಅವನಿಗೆ ಬಿಸಿಯಾಗಿ ಟೀ ತಂದು ಕೊಟ್ಟಳು ಜಾಜಿ. ಆ ಕತ್ತೆಯನ್ನು ಮೊದಲು ತೆಗೆದುಕೊಂಡು ಹೋಗಿ ಅವಳ ಅಪ್ಪನ ಮನೆಯಲ್ಲಿ ಬಿಟ್ಟು ಬಂದು ತಲೆ ಮೇಲೆ ನೀರು ಹಾಕಿಕೊ. ಅವಳು ನಮಗೆ ಬೇಡ. ರಾತ್ರಿ ಆ ಅತ್ತರವನಿಗೆ ಫೋನ್ ಮಾಡಿ ಅವನು ಬಂದು ಏನೆಲ್ಲ ಆಟ ಆಡಿದ್ದಾನೆ ಗೊತ್ತಾ ಎಂದು ಜಾಜಿ ಹೇಳಿ ಮುಗಿಸುವಷ್ಟರಲ್ಲಿ ಅವನ ಕೈಯಲ್ಲಿದ್ದ ಕಾಫಿ ಕಪ್ ಗೋಡೆಗೆ ಬಡಿದು ಚೂರಾಯಿತು. ಅವನು ಯಾವುದಕ್ಕೆ ಬಂದ? ಅವನಿಗೆ ಯಾಮಿನಿ ಫೋನ್ ಮಾಡಿದ್ಲಾ ಎಂದು ಅತ್ಯಂತ ಕೋಪದಲ್ಲಿ ಅವನು ಕೇಳಿದ. ಹೌದೋ ಎಂದು ಜಾಜಿ ನಡೆದಿದ್ದನ್ನೆಲ್ಲ ಹೇಳಿ ಮುಗಿಸಿದಾಗ ವಿಷ್ಣುವಿನ ಕೋಪ ಮಿತಿಮೀರಿತ್ತು. ಅವಳನ್ನು ಕೊಲ್ಲದೆ ಬಿಡುವುದಿಲ್ಲ ಎಂದು ಅತಿವೇಗವಾಗಿ ಮಹಡಿಗೆ ಹೋದವನು ಮಾಯಾ ಕೋಣೆಯನ್ನು ತೆರೆದ. ಬೆಳಿಗ್ಗೆ ಅವನು ಹೇಳುವಾಗ ಯಾಮಿನಿ ಇಲ್ಲ ಎಂದ ಕೂಡಲೇ ಒಂದು ವೇಳೆ ಮಾಯಾ ಬಳಿ ಇರಬಹುದೆಂದು ಅಂದುಕೊಂಡಿದ್ದ. ಈಗ ಮಾಯಾ ಕೋಣೆಯಲ್ಲೂ ಅವಳಿಲ್ಲದಿರುವುದನ್ನು ಕಂಡು ಅವನಿಗೆ ಏನೂ ಅರ್ಥವಾಗಲಿಲ್ಲ. ಅಸಹಾಯಕತೆಯಿಂದ ಅವಸರವಾಗಿ ತನ್ನ ಕೋಣೆಗೆ ಹೋಗಿ ಮೊಬೈಲ್ ತೆಗೆದು ಯಾಮಿನಿಗೆ ಕಾಲ್ ಮಾಡಿದ. ಅವಳು ಅಟೆಂಡ್ ಮಾಡಲಿಲ್ಲ. ಉಗ್ರ ಕೋಪದಲ್ಲಿ ನರಗಳು ಉಬ್ಬುವಂತೆ, ಇಡಿಯಟ್, ಫೋನ್ ಅಟೆಂಡ್ ಮಾಡ್ತಾ ಇಲ್ವಲ್ಲ, ಒಂದು ವೇಳೆ ರಾತ್ರಿ ನಾನು ತುಂಬ ಓವರಾಗಿ ನಡೆದುಕೊಂಡನಾ? ಮಾಯಾ ಆಸ್ಪತ್ರೆಗೆ ಏನಾದರೂ ಕರೆದುಕೊಂಡು ಹೋಗಿದ್ದಾಳಾ ಎಂದು ಗೊಂದಲಗೊಂಡು, ಲೇ ವಿಷ್ಣು, ಯಾಕೋ ಹುಚ್ಚು ಹಿಡಿದವನಂತೆ ನಿನ್ನ ಗುಣವನ್ನು ನೀನೇ ಕೆಡಿಸಿಕೊಳ್ತಾ ಇದ್ದೀಯಾ ಎಂದು ಒಂದು ಕ್ಷಣ ಒಳಗಿನ ಮನುಷ್ಯ ಹೊರಬಂದು ತನ್ನನ್ನು ತಾನೇ ಬೈದುಕೊಂಡ. ಅವನಿಗೆ ಯಾವುದಕ್ಕೆ ಕಾಲ್ ಮಾಡಿದಳು? ಅವನು ಮನೆಗೆ ಬಂದು ಪಂಚಾಯಿತಿ ಮಾಡಿದ್ದಾನೆ. ಇವಳನ್ನು ಸುಮ್ಮನೆ ಬಿಡಲೇಬಾರದು ಎಂದು ಕೋಪದಿಂದ ಬೈಯುತ್ತಾ ಕೆಳಗೆ ಬರುವಾಗ ಮಾಯಾ ಕಾರು ಗೇಟ್ ಒಳಗೆ ಪ್ರವೇಶಿಸುವುದನ್ನು ನೋಡಿದ. ವೇಗವಾಗಿ ಬಾಗಿಲಿಗೆ ಹೋದ. ಇಬ್ಬರೂ ಬರುತ್ತಾರೆ ಎಂದುಕೊಂಡಿದ್ದಾಗ ಮಾಯಾ ಮಾತ್ರ ಇಳಿದು ಬಂದಳು. ವಿಷ್ಣುವಿನ ಮುಖ ಕೋಪದಿಂದ ಬಿಗಿಯಾಗಿತ್ತು. ಯಾಮಿನಿಯಲ್ಲಿ ಎಂದು ಅಧಿಕಾರಯುತವಾಗಿ ಕೇಳಿದ ವಿಷ್ಣು. ಅವನನ್ನು ಅಸಡ್ಡೆಯಿಂದ ನೋಡಿಬಿಟ್ಟು ಒಳಗೆ ಹೋದಳು ಮಾಯಾ. ನನ್ನ ತಾಳ್ಮೆ ಪರೀಕ್ಷಿಸಬೇಡ ಮಾಯಾ, ಯಾಮಿನಿಯಲ್ಲಿ ಎಂದು ಕೋಪದಿಂದ ಅವನು ಕಿರುಚಿದಾಗ ನೇರವಾಗಿ ನಿಂತು ಅವನ ಕಣ್ಣುಗಳನ್ನು ನೋಡಿದವಳು, ಅತ್ತಿಗೆಯ ಬಗ್ಗೆ ಕೇಳಲು ನಿನಗೇನು ಯೋಗ್ಯತೆ ಇದೆ ಎಂದಳು ನಿಧಾನವಾಗಿ. ಇಲ್ಲಿ ನೋಡು ಮಾಯಾ, ರಾತ್ರಿ ನಡೆದ ಸಮಸ್ಯೆಯನ್ನು ಬೆಳಿಗ್ಗೆಯೇ ನಿನ್ನ ಬಳಿ ಹೇಳಿ ಗೋಳಾಡಿದಳಾ ಎಂದ ಕೂಡಲೇ ಓ, ನಿನಗೆ ರಾತ್ರಿ ನಡೆದಿದ್ದೇನೂ ಗೊತ್ತಿಲ್ಲವಾ? ನಿಮ್ಮ ಗೂಢಚಾರಿ ಹೇಳಿರುತ್ತಾರಲ್ಲ ಎಂದು ತನ್ನ ಅಮ್ಮನನ್ನು ಓರೆಗಣ್ಣಿನಿಂದ ನೋಡಿಬಿಟ್ಟು ಅವನ ಬಳಿ ಹೇಳಿದಳು. ಜಾಜಿ ಹತ್ತಿರ ಬಂದು, ಮಾಯಾ ಬರ್ತಾ ಬರ್ತಾ ಬಾಯಿ ಜಾಸ್ತಿ ಆಗ್ತಾ ಇದೆ, ನಾನೇನು ಗೂಢಚಾರಿಯಾ ಎಂದು ಕೇಳಿದಾಗ, ನಿಲ್ಲಿಸಮ್ಮ, ನೀನು ಒಬ್ಬ ಹೆಣ್ಣು ತಾನೆ, ನಾನು ನಿನಗೆ ಹುಟ್ಟಿದ ಮಗಳೇ,
ಅದರ ಬಗ್ಗೆ ಸ್ವಲ್ಪವೂ ಯೋಚಿಸದೆ ಅತ್ತಿಗೆಯನ್ನು ರಾತ್ರಿ ನೀನು ಎಷ್ಟು ಕೀಳಾಗಿ ಕಂಡೆ, ನೀನು ದಯವಿಟ್ಟು ಮಾತನಾಡಬೇಡ, ನಿನಗೆ ಫೇವ್ರೆಟ್ ಸೀರಿಯಲ್ ಹಾಕಿರ್ತಾರೆ ಹೋಗಿ ನೋಡು ಎಂದು ಹೇಳಿಬಿಟ್ಟು ತನ್ನ ಅಣ್ಣನ ಕಡೆ ತಿರುಗಿದವಳು, ಒಬ್ಬ ಹೆಣ್ಣನ್ನು ಎಷ್ಟು ದೂರ ಚಿತ್ರಹಿಂಸೆ ಮಾಡಬಹುದೋ ಅದಕ್ಕಿಂತ ಹೆಚ್ಚಾಗಿಯೇ ಮಾಡಿದ್ದೀಯ ಅಣ್ಣ. ಇದಕ್ಕಿಂತ ಮೇಲೆ ಯಾಮಿನಿ ಅತ್ತಿಗೆ ಒಂದು ದಿನ ಇಲ್ಲಿದ್ದರೂ ಪ್ರಾಣಕ್ಕೆ ಖಾತರಿ ಇಲ್ಲ. ನಿನ್ನೆ ಅಷ್ಟು ದೂರ ಬಂದು ಡಾಕ್ಟರ್ ಹೇಳಿದ್ದನ್ನು ನಿನ್ನ ಬಳಿ ಸ್ಪಷ್ಟವಾಗಿ ಹೇಳಿದ್ದೆ. ಆದರೂ ಸ್ವಲ್ಪವೂ ಕರುಣೆ ಕನಿಕರ ಇಲ್ಲದೆ ರಾತ್ರಿ ಅವರನ್ನು ತುಂಬ ಹಿಂಸಿಸಿದ್ದೀಯ. ನಿನ್ನ ಮೇಲೆ ನನಗೆ ಯಾವಾಗಲೂ ಒಂದು ಗೌರವ ಇತ್ತು, ಆದರೆ ಇವತ್ತು ಆ ಗೌರವ ಸಂಪೂರ್ಣವಾಗಿ ಹೊರಟು ಹೋಯಿತು. ಒಳ್ಳೆಯ ಗಂಡಸು ಎಂದರೆ ಒಬ್ಬ ಹೆಣ್ಣಿನ ಬಳಿ ತನ್ನ ಪೌರುಷದ ಗೌರವವನ್ನು ಸಾಬೀತುಪಡಿಸುವುದರಲ್ಲಿ ಇಲ್ಲ, ಅವಳ ಕಣ್ಣಲ್ಲಿ ನೀರು ಬರದಂತೆ ಕಾಪಾಡುವುದರಲ್ಲಿದೆ. ಅವಳಿಗೆ ಗಂಡನಾಗಿ ಬರೀ ಹಾಸಿಗೆಯಲ್ಲಷ್ಟೇ ಅಲ್ಲ, ಮಾನಸಿಕವಾಗಿ ನಿನಗೆ ಯಾವುದೇ ಸಮಸ್ಯೆ ಬಂದರೂ ಅದಕ್ಕೆ ನಾನು ಜವಾಬ್ದಾರಿ. ನಿನ್ನನ್ನು ಎಲ್ಲ ಸಮಸ್ಯೆಗಳಿಂದಲೂ ಕಾಪಾಡಿ ಸಂತೋಷವಾಗಿ ಬಾಳುವಂತೆ ಮಾಡುತ್ತೇನೆ ಎಂದು ಮಾನಸಿಕವಾಗಿ ಒಂದು ಸಾಮೀಪ್ಯವನ್ನು ಕೊಟ್ಟು ಅವಳಿಗೆ ಭದ್ರತೆಯ ಭಾವನೆಯನ್ನು ಕೊಡುವವನೇ ನಿಜವಾದ ಗಂಡಸು. ಅದನ್ನು ಬಿಟ್ಟು ನಿನ್ನ ಶೂರತನವನ್ನು ಹಾಸಿಗೆಯಲ್ಲಿ ತೋರಿಸಬಾರದು ಎಂದಾಗ ಮರುಕ್ಷಣವೇ ವಿಷ್ಣುವಿನ ಕೈ ಮಾಯಾ ಕಪಾಳಕ್ಕೆ ಬಿತ್ತು. ಕೆನ್ನೆಯನ್ನು ಹಿಡಿದುಕೊಂಡೇ ಅವನನ್ನು ಬೆಂಕಿಯಂತೆ ಗುರಾಯಿಸಿದವಳು, ತಿರುಗಿ ಹೊಡೆಯಲು ತುಂಬ ಹೊತ್ತು ಬೇಕಾಗುವುದಿಲ್ಲ. ಅಣ್ಣನೆಂಬ ಒಂದೇ ಗೌರವದಿಂದ ಸುಮ್ಮನಿದ್ದೇನೆ. ನೀನು ಮಾಡಿದ್ದು ಕೀಳು ಮಟ್ಟದ ಕೆಲಸ. ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಮಾಡಿದರೆ ನಿನ್ನನ್ನು ಎತ್ತಿಕೊಂಡು ಹೋಗಿ ಒಳಗೆ ಹಾಕಿ ಮೂಳೆಗೆ ಮೂಳೆ ಮುರಿಯುವಂತೆ ಬಾರಿಸುತ್ತಾರೆ. ಮರ್ಯಾದೆಯಿಂದ ಸ್ವಲ್ಪ ದಿನ ನಿನ್ನ ಕೆಲಸವನ್ನು ನೋಡ್ಕೊ. ಮೊದಲು ಕುಡಿಯುವುದನ್ನು ನಿಲ್ಲಿಸು, ಇಲ್ಲದಿದ್ದರೆ ನಾನೇ ನಿನ್ನನ್ನು ರಿಹ್ಯಾಬ್ ಸೆಂಟರ್ಗೆ ಕರೆದುಕೊಂಡು ಹೋಗಿ ಬಿಡುವ ಪರಿಸ್ಥಿತಿ ಬಂದು ಬಿಡುತ್ತದೆ. ಆ ಮಟ್ಟಕ್ಕೆ ಹೋಗಲು ಬಿಡುವುದಿಲ್ಲ ಎಂದು ನಂಬಿದ್ದೇನೆ ಎಂದವಳು, ಇನ್ಮುಂದೆ ಅತ್ತಿಗೆಯನ್ನು ಹುಡುಕಬೇಕೆಂದು ಪ್ರಯತ್ನಿಸಬೇಡ. ಅವರು ಈಗ ಅವರ ಅಮ್ಮ ಅಪ್ಪನ ಮನೆಯಲ್ಲಿ ಸುರಕ್ಷಿತವಾಗಿದ್ದಾರೆ. ಏನಿದು, ಇವಳು ಬಿಟ್ಟು ಬಂದಳು, ನಮ್ಮಿಂದ ಕರೆದುಕೊಂಡು ಬರಲು ಆಗುವುದಿಲ್ಲವಾ ಎಂದು ಯೋಚಿಸಬೇಡ. ನೀನು ಅಲ್ಲಿಗೆ ಹೋಗಿ ಸಮಸ್ಯೆ ಮಾಡಿ ಕರೆದುಕೊಂಡು ಬಂದರೆ ನಾನು ಪೊಲೀಸರಿಗೆ ಫೋನ್ ಮಾಡಬೇಕಾಗುತ್ತದೆ, ಓಕೆನಾ? ಅವರ ಮೆಡಿಕಲ್ ರಿಪೋರ್ಟ್ ಎಲ್ಲವೂ ನನ್ನ ಬಳಿ ಭದ್ರವಾಗಿದೆ. ನೀನು ಅವರನ್ನು ತುಂಬ ಕೀಳಾಗಿ ಹಿಂಸಿಸಿದ್ದೀಯ ಎಂದು ನಿನ್ನ ಜೊತೆ ಹುಟ್ಟಿದ ತಂಗಿಯೇ ಕಂಪ್ಲೇಂಟ್ ಮಾಡಿದರೆ ಆಮೇಲೆ ನಿನ್ನ ಮಾನ ಹರಾಜಾಗಿ ಬಿಡುತ್ತದೆ. ಎಲ್ಲವನ್ನು ಯೋಚಿಸಿ ಸರಿಯಾಗಿ ಆಫೀಸ್ಗೆ ಹೋಗಿ ಕೆಲಸವನ್ನು ನೋಡು. ನೀನು ಯಾವಾಗ ಹಿಂತಿರುಗಿ ಮನುಷ್ಯನಾಗಿ ಬದಲಾಗುತ್ತೀಯೋ ಅಂದು ನಾನೇ ಅತ್ತಿಗೆಯನ್ನು ಕರೆದುಕೊಂಡು ಬಂದು ನಿನ್ನ ಬಳಿ ಬಿಡುತ್ತೇನೆ. ಅಲ್ಲಿಯವರೆಗೂ ನೀನು ಒಬ್ಬನೇ ಇರು, ಆಗಲೇ ಹೆಂಡತಿಯ ಬೆಲೆ ಗೊತ್ತಾಗುವುದು ಎಂದು ಆಕ್ರೋಶದಿಂದ ಮಾತನಾಡಿಬಿಟ್ಟು ತನ್ನ ಕೋಣೆಗೆ ಹೋದಳು ಮಾಯಾ. ಅಲ್ಲಿದ್ದ ಊದಾನಿಯನ್ನು ಎತ್ತಿ ಕೋಪದಿಂದ ಗೋಡೆಗೆ ಹೊಡೆದವನು, ಎಲ್ಲದಕ್ಕೂ ಸೇರಿಸಿ ಅಂತ್ಯ ಹಾಡುತ್ತೇನೆ ಎಂದು ಗೊಣಗುತ್ತಲೇ ತನ್ನ ಕೋಣೆಗೆ ಹೋದ ವಿಷ್ಣುವಿನ ಅಸಹಾಯಕತೆ ಮತ್ತು ಅದನ್ನು ಮುಚ್ಚಿಹಾಕಲು ಪ್ರಯತ್ನಿಸುವ ಕೋಪವು ಸ್ಪಷ್ಟವಾಗಿ ಗೋಚರಿಸುತ್ತಿತ್ತು. ಬೆಳಿಗ್ಗೆ 8 ಗಂಟೆಗೆ ಅಥರ್ವನ ಮನೆಯಲ್ಲಿ ಕಡು ನೀಲಿ ಬಣ್ಣದ ಬ್ಲೌಸ್ ಮತ್ತು ಕಡು ಹಸಿರು ಬಣ್ಣದ ಪ್ಲೇನ್ ಕ್ರೇಪ್ ಸಿಲ್ಕ್ ಸೀರೆಯುಟ್ಟು ಮೆಟ್ಟಿಲುಗಳ ಮೇಲೆ ಇಳಿದು ಬಂದಳು ನಕ್ಷತ್ರ. ಆ ಸಾಮಾನ್ಯ ಸೀರೆಯಲ್ಲೂ ಆಕೆ ದೇವತೆಯಂತೆ ಕಂಗೊಳಿಸುತ್ತಿದ್ದಳು. ಹಾಲ್ನಲ್ಲಿ ತನ್ನ ತಂದೆಯ ಪಕ್ಕದಲ್ಲಿದ್ದ ಯಾಶಿಕಾಳ ಕಣ್ಣು ನಕ್ಷತ್ರಾಳ ಮೇಲೆ ಬಿತ್ತು. ಏನು ಒಂಟಿಯಾಗಿ ಬರ್ತಾ ಇದ್ದಾಳೆ ಎಂದು ಯಾಶಿಕಾ ತನ್ನ ತಂದೆಯ ಕಿವಿಯಲ್ಲಿ ಪಿಸುಗುಟ್ಟಿದಳು. ನಿನಗೆ ವಿಷಯ ಗೊತ್ತಿಲ್ವಾ? ಅಥರ್ವ ಬೆಳಿಗ್ಗೆಯೇ ಯಾವುದೋ ಬಿಸ್ನೆಸ್ ಮೀಟಿಂಗ್ ಅಂತ ಹೊರ ಊರಿಗೆ ಹೋಗಿದ್ದಾನೆ ಎಂದರು ಅವರು. ಈ ಮನೆಯಲ್ಲಿ ನಾನು ಇದ್ದೀನಿ, ಆದರೂ ನನಗೇನು ಗೊತ್ತಿಲ್ಲವಲ್ಲ ಎಂದು ಅವಳು ಬೇಸರದಿಂದ ಹೇಳಿದಳು. ಪಕ್ಕದಲ್ಲಿದ್ದ ತಂದೆ, ಹೌದು, ಎಮ್ಮೆಯಂತೆ 8 ಗಂಟೆಯವರೆಗೂ ಮಲಗಿದ್ದರೆ ನಿನಗೆ ಹೇಗೆ ಗೊತ್ತಾಗುತ್ತೆ ಎಂದು ಬೈಯುವ ರೀತಿಯಲ್ಲಿ ಹೇಳಿದರು. ಇಲ್ಲಿ ನೋಡು ಪಪ್ಪ, ಜಾಸ್ತಿ ಮಾತನಾಡಬೇಡ. ಇದುವರೆಗೂ ಮಾವನ ಕಂಪನಿಯಲ್ಲಿ ನಾನು ಮ್ಯಾನೇಜರ್ ಆಗಿದ್ದೆ. ಎಲ್ಲವೂ ನನ್ನ ಕಂಟ್ರೋಲ್ನಲ್ಲಿತ್ತು. ದಿಢೀರಂತ ಇವಳು ಬಂದ ಕೂಡಲೇ ನನ್ನ ಹುದ್ದೆ ಕಸಿದುಕೊಂಡು ಫ್ಯೂಸ್ ಹೋದ ಬಲ್ಬ್ ಥರ ನನ್ನನ್ನು ಮನೇಲಿ ಬಿಸಾಕಿದ್ದಾನೆ. ಹೀಗೆ ಇರೋದಕ್ಕೆ ಆಗಲ್ಲ.
ನಾನು ಮತ್ತೆ ಅಲ್ಲಿ ಕೆಲಸಕ್ಕೆ ಹೋಗಬೇಕು. ಆಗ ಮಾತ್ರ ಸ್ವಲ್ಪ ಮಟ್ಟಿಗಾದರೂ ಅವನನ್ನು ಕಂಟ್ರೋಲ್ ಮಾಡಬಹುದು. ಅದಕ್ಕೆ ಏನಾದರೂ ಐಡಿಯಾ ಇದ್ದರೆ ಹೇಳು, ಅದನ್ನು ಬಿಟ್ಟು ಕೀಳಾಗಿ ಮಾತನಾಡಬೇಡ ಎಂದಳು ಯಾಶಿಕಾ. ನನ್ನನ್ನೇ ಕೇಳ್ತಾ ಇದ್ದೀಯಾ ಎಂದರು. ಅಪ್ಪನನ್ನೇ ನೋಡಿದಳು. ಕೆಲಸಕ್ಕೆ ಹೋಗಬೇಕು ಪಪ್ಪ, ಏನಾದರೂ ಐಡಿಯಾ ಇದ್ದರೆ ಹೇಳಿ ಎಂದಳು. ಹೌದು, ನಿನಗೆ ಅವನು ಒಂದು ಆಡಿ ಕಾರು ಕೊಟ್ಟ. ಆ ಕಾರನ್ನು ನೀನು ಏನು ಮಾಡಿದೆ? ಎಲ್ಲೋ ಗುದ್ದಿ ನಡು ರಸ್ತೆಯಲ್ಲಿ ಬಿಟ್ಟು ಕೊನೆಗೆ ಒಬ್ಬ ಹುಡುಗಿಯ ಕೈಯಲ್ಲಿ ಏಟು ತಿಂದು ಅವಮಾನಿತಳಾಗಿ ಕಾಂಚೀಪುರಂಗೆ ಹೋಗಿ ಬಸ್ ಚಾರ್ಜ್ಗೂ ದುಡ್ಡಿಲ್ಲದೆ ನಿಂತೆ. ನಾನು ಮಾತ್ರ ಬಂದು ನಿನ್ನನ್ನು ಕರೆದುಕೊಂಡು ಬರದೇ ಇದ್ದಿದ್ದರೆ ನಿನ್ನ ಪರಿಸ್ಥಿತಿ ಏನಾಗುತ್ತಿತ್ತು ಎಂದರು ಮೋಹನ್. ಅಪ್ಪ, ನನಗೆ ಈ 2 ದಿನಗಳಿಂದ ಅದನ್ನೇ ನೆನಪಿಸಿಕೊಂಡು ಭಯಂಕರ ಟೆನ್ಷನ್ ಆಗ್ತಿದೆ. ಅನಾವಶ್ಯಕವಾಗಿ ಅವಳು ನನ್ನನ್ನು ಹೊಡೆದಳು. ಅವಳ ಜೊತೆ ಆ ಯಾಮಿನಿ ಇದ್ದಳು. ಒಂದು ವೇಳೆ ಹಳೆಯ ದ್ವೇಷವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಅವಳೇ ತನ್ನ ನಾದಿನಿಯ ಕೈಯಲ್ಲಿ ನನ್ನನ್ನು ಹೊಡೆಸಿದ್ದಾಳೋ ಅಂತ ನನಗನ್ನಿಸ್ತಿದೆ ಅಂತ ಅವಳು ಪಿಸುಗುಟ್ಟುತ್ತಿರುವಾಗಲೇ ಸ್ಟೈಲಾಗಿ ಕೋಟ್ ಸೂಟ್ನಲ್ಲಿ ಸಿಳ್ಳೆ ಹೊಡೆಯುತ್ತಾ ಮೆಟ್ಟಿಲುಗಳ ಮೇಲೆ ಓಡಿ ಬಂದ ವಿಕ್ರಮ್ ಕೊನೆಯ ಮೆಟ್ಟಿಲಿನಲ್ಲಿ ಇಳಿಯುತ್ತಿದ್ದ ನಕ್ಷತ್ರ ಬಳಿ ಬಂದು ಸೇರಿಕೊಂಡ. ಗುಡ್ ಮಾರ್ನಿಂಗ್ ಅತ್ತಿಗೆ ಎಂದು ಉತ್ಸಾಹದಿಂದ ಹೇಳಿದ. ಗುಡ್ ಮಾರ್ನಿಂಗ್ ವಿಕ್ರಮ್ ಸರ್ ಎಂದ ಕೂಡಲೇ ನೀವು ನನ್ನ ಅತ್ತಿಗೆ ಯಾಕೆ ಸರ್ ಅಂತ ಕರಿತೀರಾ? ನನ್ನನ್ನು ಅಧಿಕಾರದಿಂದ ವಿಕ್ರಮ್ ಅಂತಲೇ ಕರೆಯಿರಿ ಎಂದ ವಿಕ್ರಮ್. ನನಗಿಂತ ನೀವು ವಯಸ್ಸಿನಲ್ಲಿ ದೊಡ್ಡವರು, ನಾನು ಹೇಗೆ ಹೆಸರು ಹಿಡಿದು ಕರೆಯಲಿ ಎಂದು ನಕ್ಷತ್ರ ಹೇಳಿದಳು. ಆದರೂ ಅತ್ತಿಗೆ ಎಂಬ ಮರ್ಯಾದೆ ಕೊಡ್ತೀನಿ, ಯಾಕಂದರೆ ಅತ್ತಿಗೆ ಅಂದರೆ ತಾಯಿಯ ಸ್ಥಾನ. ತಾಯಿಗೆ ಯಾವ ಮರ್ಯಾದೆ ಕೊಡ್ತೀವೋ ಅದೇ ಮರ್ಯಾದೆ ಅತ್ತಿಗೆಗೂ ಇರಬೇಕು ಎಂದವನು. ಸರಿ ಬನ್ನಿ, ನಾವು ಊಟ ಮಾಡಿ ಹೊರಡೋಣ. ಇವತ್ತು ಅಣ್ಣ ಬಹಳಷ್ಟು ಪ್ರೋಗ್ರಾಮ್ ಹೇಳಿ ಹೋಗಿದ್ದಾನೆ ಎಂದು ಹೇಳುತ್ತಲೇ ಅವರಿಬ್ಬರನ್ನು ದಾಟಿ ಮುಂದೆ ಹೋದ. ಏಕೋ 2 ಹೆಜ್ಜೆ ಹಿಂದಕ್ಕೆ ಬಂದವನು ಯಾಶಿಕಾಳ ಮುಖ ನೋಡಿ, ಏನು ಯಾಶಿಕಾ, ಬೆಳಿಗ್ಗೆಗೆ ಏನೋ ದೊಡ್ಡ ಪ್ಲ್ಯಾನ್ ಮಾಡ್ತಿರೋ ಹಾಗಿದೆ ಎಂದು ಕೇಳಿದ. ಇಲ್ಲಿ ನೋಡು, ನನ್ನನ್ನು ಕೆಣಕಬೇಡ. ಹೋಗಿ ಕಂಪನಿಯಲ್ಲಿ ಸೀಟು ಸವೆಸು. ನೀನು ಅದಕ್ಕಷ್ಟೇ ಲಾಯಕ್ಕು ಎಂದು ಯಾಶಿಕಾ ಕೀಳಾಗಿ ಮಾತನಾಡಿದಳು. ಈಗ ನಕ್ಷತ್ರಗೆ ಕೋಪ ಬಂತು. ಏನು ಯಾಶಿಕಾ, ದಿನೇ ದಿನೇ ನಿನ್ನ ಬಾಯಿ ಜಾಸ್ತಿ ಆಗ್ತಿದೆ. ಅವರು ಯಾರು ಅಂತ ಗೊತ್ತಿದ್ದು ಮಾತನಾಡ್ತಾ ಇದ್ದೀಯಾ? ನಿನ್ನೆ ಎಷ್ಟು ದೊಡ್ಡ ಪ್ರಾಬ್ಲಮ್ ಸಾಲ್ವ್ ಮಾಡಿ ಒಂದು ಹೋರಾಟವನ್ನೇ ನಿಲ್ಲಿಸಿ ಕಂಪನಿಯನ್ನು ನಷ್ಟದಿಂದ ಮೇಲೆ ತಂದರು ಅಂತ ನಿನಗೆ ಗೊತ್ತಾ ಎಂದಳು. ಅವಳನ್ನು ಕಡೆಗಣ್ಣಿನಿಂದ ನೋಡಿ, ಹೌದು, ನೀನು ಊಟ ಮಾಡಿ ರೂಮಿನಲ್ಲಿ ಬೋರಲಾಗಿ ಮಲಗಿದ್ರೆ ನಿನಗೆ ಹೇಗೆ ಗೊತ್ತಾಗುತ್ತೆ? ನಿನ್ನೆ ಬಂದ ನ್ಯೂಸನ್ನು ಲೈವ್ನಲ್ಲಿ ನೋಡೋಕೆ ಆಗಲಿಲ್ಲ. ಆದರೂ ನಿನ್ನೆ ಎಲ್ಲ ಚಾನಲ್ಗಳಲ್ಲೂ ಮಾಸ್ ಮಾಡಿದ್ದು ನಮ್ಮ ವಿಕ್ರಮ್ನೇ. ಅದಕ್ಕೆ ಯೂಟ್ಯೂಬ್ನಲ್ಲಿ ಹುಡುಕಿ ನೋಡು, ಅವರ ಮಹಿಮೆಯನ್ನು ಮೀಡಿಯಾಗಳೇ ನಿನಗೆ ಹೇಳುತ್ತವೆ. ಇನ್ಮುಂದೆ ಅನಾವಶ್ಯಕವಾಗಿ ಕೀಳಾಗಿ ಮಾತಾಡೋ ಕೆಲಸ ಇಟ್ಕೊಂಡ್ರೆ ನಿನ್ನೆ ಕೇವಲ ನಿನ್ನ ಕೈಯಿಂದ ಕಾರು ಮಾತ್ರ ಹೋಯಿತು. ಆಮೇಲೆ ಈ ಮನೆಯಲ್ಲಿ ಕೂಡ ನೀನು ಇರೋದಕ್ಕೆ ಆಗಲ್ಲ ಎಂದು ಆ ಮನೆಯ ಸೊಸೆಯಾಗಿಯೇ ಅವಳಿಗೆ ಎಚ್ಚರಿಕೆ ನೀಡಿ ಅವಳನ್ನು ದಾಟಿ ಮುಂದೆ ಹೋದಳು ನಕ್ಷತ್ರ. ವಿಕ್ರಮ್ ತನ್ನ ಬಾಯಿಯ ಮೇಲೆ ಕೈಯಿಟ್ಟುಕೊಂಡ. ಅಬ್ಬಾ, ಅಣ್ಣ ಇದ್ದಿದ್ದರೆ ಈ ಜಾಗದಲ್ಲಿ ಏನು ಸೀನ್ ನಡೀತಿತ್ತೋ ಅದು ಅಚ್ಚು ಬೆರಚದೆ ಹಾಗೆ ನಡೆದಿದೆ. ನನ್ನ ಅತ್ತಿಗೆ ಸರಿಯಾಗಿ ಹೆಣ್ಣು ಸಿಂಹದಂತೆ ಗರ್ಜಿಸಿ ಹೋಗಿದ್ದಾರೆ ಎಂದು ಅವರಿಗೆ ಕೇಳಿಸುವಂತೆಯೇ ಹೇಳಿದವನು ಯಾಶಿಕಾ ಕಡೆ ತಿರುಗಿದ. ಆಮೇಲೆ ಯಾಶಿಕಾ, ನೀನು ನನ್ನನ್ನು ಎಷ್ಟು ಕೀಳಾಗಿ ಬೇಕಾದರೂ ಮಾತಾಡು. ನಿನಗೋಸ್ಕರ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಸಾಲದು. ಯಾಕಂದರೆ ನೀನು ಒಂದೊಂದು ಸಲ ಮಾತನಾಡುವಾಗಲೂ ನಿನಗೆ ಸಿಗುವ ಚಪ್ಪಲಿ ಏಟು 2ರಷ್ಟು ಜಾಸ್ತಿ ಆಗ್ತಿದೆ. ನನ್ನ ಅಣ್ಣ ಈ ಜಾಗದಲ್ಲಿದ್ದು ಮಾತನಾಡಿದರೂ ನಾನು ಇಷ್ಟು ಖುಷಿ ಪಡ್ತಿರಲಿಲ್ಲ. ಆದರೆ ನನ್ನ ಅತ್ತಿಗೆ ಹೇಗೆ ಮಾತನಾಡಿಕೊಂಡು ಹೋದರು ನೋಡಿದ್ಯಾ? ಈಗ ಅರ್ಥವಾಯ್ತಾ ಯಾಕೆ ಅಣ್ಣ ನಿನ್ನನ್ನು ರಿಜೆಕ್ಟ್ ಮಾಡಿ ನನ್ನ ಅತ್ತಿಗೆಯನ್ನು ಸೆಲೆಕ್ಟ್ ಮಾಡಿದ್ದಾನೆ ಅಂತ? ಅಣ್ಣನಿಗೆ ತಕ್ಕ ಜೋಡಿ ನಮ್ಮ ಅತ್ತಿಗೆಯೇ. ಆಮೇಲೆ ಇನ್ಮುಂದೆ ನಿನಗೆ ಮನೆಯಲ್ಲಿಂದ ಯಾವುದೇ ಕಾರು ಕೊಡಬಾರದು ಅಂತ ನಮ್ಮ ಅಣ್ಣ ಹೊಸದಾಗಿ ಒಂದು ರೂಲ್ ಮಾಡಿದ್ದಾನೆ. ನೀನು 2 ದಿನಗಳಿಂದ ನಿದ್ದೆ ಮಾಡಿ ಎದ್ದಿರೋದ್ರಿಂದ ಆ ರೂಲ್ ಜಾರಿಗೆ ಬಂದಿರೋದು ನಿನಗೆ ಗೊತ್ತಿಲ್ಲದೇ ಇರಬಹುದು. ಇನ್ಮುಂದೆ ನೀನು ಎಲ್ಲಾದರೂ
ಹೋಗಬೇಕಾದ್ರೆ ನಿನ್ನ ಅಪ್ಪನ ಹತ್ರ ಕಾಸು ಇಸ್ಕೊಂಡು ಆಟೋದಲ್ಲಿ ಹೋಗು, ಇಲ್ಲಾಂದರೆ ನಡ್ಕೊಂಡು ಹೋಗು ಎಂದು ಹೇಳಿಬಿಟ್ಟು ಡೈನಿಂಗ್ ಹಾಲ್ಗೆ ಹೋದ. ಯಾಶಿಕಾಳ ಕೋಪ ಹಲವು ಪಟ್ಟು ಹೆಚ್ಚಾಯಿತು. ಅಪ್ಪ, ನಾನು ಇನ್ಮುಂದೆ ಇವರ ಜೊತೆ ಕೆಲಸ ಮಾಡಲ್ಲ, ಆದರೆ ಪ್ರತ್ಯೇಕವಾಗಿ ಬಿಸ್ನೆಸ್ ಮಾಡಬೇಕು ಎಂದಳು ಯಾಶಿಕಾ. ಪ್ರತ್ಯೇಕವಾಗಿ ಬಿಸಿನೆಸ್ಸಾ? ಅದಕ್ಕೂ ಅವರೇ ಬಂಡವಾಳ ಹಾಕಬೇಕು. ನಿನ್ನನ್ನು ನಂಬಿ ಒಂದು ಕಾರು ಕೊಡ್ತಾ ಇಲ್ಲ, ಇದರಲ್ಲಿ ಬಿಸ್ನೆಸ್ ಬೇರೆ ಕೊಡ್ತಾರಾ ಎಂದು ಅವಳ ತಂದೆ ಹೇಳಿದರು. ಅಪ್ಪ, ಯಾವಾಗಲೂ ನನಗೆ ಸಪೋರ್ಟ್ ಮಾಡ್ತಿದ್ರಿ, ಇವತ್ತು ಏನಾಯಿತು? ನನಗೆ ಸ್ವಲ್ಪವೂ ಬೆಂಬಲ ಇಲ್ಲದೆ ಮಾತನಾಡ್ತಾ ಇದ್ದೀರಾ ಎಂದಳು. ಇಲ್ಲಿ ನೋಡು ಯಾಶಿಕಾ, ಒಂದು ವಿಷಯ ಹೇಳ್ತೀನಿ, ಅರ್ಥ ಮಾಡ್ಕೊ. ಅನಾವಶ್ಯಕವಾಗಿ ಏನೇನು ಮಾಡಿ ಅಥರ್ವನ ದ್ವೇಷ ಕಟ್ಕೋಬೇಡ. ಸ್ವಲ್ಪ ದಿನ ಸುಮ್ಮನೆ ತಾಳ್ಮೆಯಿಂದ ಮನೆಯಲ್ಲಿರು. ನಿನಗೆ ಒಳ್ಳೆಯ ಜಾಗ ನೋಡಿ ಮದುವೆ ಮಾಡಿಕೊಡ್ತೀವಿ ಅಂತ ಅಥರ್ವನ ಬೆದರಿಕೆ ನೆನಪಿದ್ದ ಮೋಹನ್ ಅವಳಿಗೆ ಪಕ್ವವಾಗಿ ಹೇಳಿದರು. ಸರಿ ಬಿಡಿ, ಎಲ್ಲರೂ ಅವಳ ಕಡೆಗೆ ವಾಲಿಬಿಟ್ಟಿದ್ದೀರಾ ಅನಿಸುತ್ತೆ ಎಂದು ದ್ವೇಷದಿಂದ ಮಾತನಾಡಿ ತನ್ನ ಕೋಣೆಗೆ ಹೊರಟು ಹೋದಳು ಯಾಶಿಕಾ. ಉಪಹಾರದ ಸಮಯ. ಅಲ್ಲಿ ಕೆಲಸ ಮಾಡುವವರು ಬಡಿಸಲು ಬಂದಾಗ ನಕ್ಷತ್ರ, ಪರವಾಗಿಲ್ಲ, ನೀವು ಹೋಗಿ, ನಾವು ಹಾಕಿಕೊಳ್ಳುತ್ತೇವೆ ಎಂದು ಮೊದಲು ವಿಕ್ರಮ್ಗೆ ಬಡಿಸಿ ಅವಳು ಪಕ್ಕದಲ್ಲಿ ಕುಳಿತು ಊಟ ಮಾಡಿದಳು. ಅತ್ತಿಗೆ, ಅಣ್ಣ ದಿಢೀರಂತ ಡೆಲ್ಲಿಗೆ ಹೊರಟಿದ್ದಾನೆ, ಆದರೆ ಏನು ವಿಷಯ ಅಂತ ಹೇಳಲಿಲ್ಲ. ನಿಮಗೆ ಖಂಡಿತ ಗೊತ್ತಿರುತ್ತೆ, ಏನಂತ ಹೇಳಿ ಎಂದು ಮಗುವಿನಂತೆ ಕೇಳಿದ. ನಿಮ್ಮ ಅಣ್ಣ ನಿಮ್ಮ ಹತ್ರ ಹೇಳಿಲ್ಲ ಅಂದ ಮೇಲೆ ನಾನು ಹೇಳಿದರೆ ಅವರಿಗೂ ಬೇಸರವಾಗುತ್ತೆ ಅಲ್ವಾ? ನಿಮ್ಮ ಹತ್ರ ಹೇಳುವಂತಹ ವಿಷಯ ಆಗಿದ್ದರೆ ಖಂಡಿತ ಅವರೇ ಹೇಳ್ತಿದ್ರಲ್ಲ ಎಂದಳು. ಸರಿ ಬಿಡಿ, ಹಿಟ್ಲರ್ಗೆ ತಕ್ಕ ಹಿಟ್ಲಿ ನೀವು ಎಂದು ವಿಕ್ರಮ್ ಬೇಸರದಿಂದ ಹೇಳಿದ. ಅದೇನು ಹಿಟ್ಲಿ ಎಂದು ನಕ್ಷತ್ರ ನಗುತ್ತಲೇ ಕೇಳಿದಳು. ಹೌದು ಅತ್ತಿಗೆ, ಹಿಟ್ಲರ್ ಅಂದರೆ ಜೆಂಟ್ಸ್, ಲೇಡೀಸ್ಗೆ ಹೇಗೆ ಹೇಳೋದು, ಅದಕ್ಕೆ ಹಿಟ್ಲಿ. ಇದು ಕೂಡ ಹಟ್ಲಿ ಥರ ಚೆನ್ನಾಗೇ ಇದೆ ಎಂದು ನಗುತ್ತಾ ಅವನು ಮುದ್ದಾಗಿ ಕೋಪವನ್ನು ವ್ಯಕ್ತಪಡಿಸಿದ. ಸರಿ, ನಿಮ್ಮ ಹತ್ರ ತುಂಬಾ ಬೇಡ, ಸ್ವಲ್ಪ ಶಾರ್ಟಾಗಿ ಹೇಳ್ತೀನಿ. ನಿಮ್ಮ ಅಣ್ಣ ಮಿಸ್ಟರ್ ಆದಿಶೇಷನ್ ಅವರನ್ನು ನೋಡೋದಕ್ಕೆ ಹೋಗಿದ್ದಾರೆ ಎಂದ ಕೂಡಲೇ ವಿಕ್ರಮ್ಗೆ ಊಟ ನೆತ್ತಿಗೇರಿತು. ವೇಗವಾಗಿ ನಕ್ಷತ್ರಳನ್ನು ನೋಡಿದ. ಏನು ಅತ್ತಿಗೆ, ಆ ಸುಪ್ರೀಂ ಕೋರ್ಟ್ ಲಾಯರ್ ಆದಿಶೇಷನ್ ಅವರನ್ನ ಎಂದು ಕಣ್ಣು ಅರಳಿಸಿ ಕೇಳಿದ. ಹೌದು ಎಂದಳು. ಥ್ಯಾಂಕ್ ಗಾಡ್, ಇವತ್ತು ಅವರನ್ನು ನೋಡೋಕೆ ನಾನು ಹೋಗೋಣ ಅಂತಾನೆ ಅಂದುಕೊಂಡಿದ್ದೆ. ಅಷ್ಟರಲ್ಲೇ ಅಣ್ಣ, ನಾನು ಮುಖ್ಯವಾದ ಕೆಲಸದ ಮೇಲೆ ಡೆಲ್ಲಿಗೆ ಹೋಗ್ತಿದ್ದೀನಿ, ನೀನು ಅಸೋಸಿಯೇಷನ್ ಮೀಟಿಂಗ್ಗೆ ಹೋಗು ಅಂತ ಹೇಳಿದ್ದರಿಂದ ಅದನ್ನು ನಾನು ಕ್ಯಾನ್ಸಲ್ ಮಾಡಿದೆ ಎಂದ. ನೀವು ಯಾಕೆ ನೋಡೋಕೆ ಹೋಗಬೇಕು ಅಂದ್ಕೊಂಡ್ರಿ ಎಂದು ಅವಳು ಕೇಳಿದಳು. ಹೌದು, ಫ್ಯಾಕ್ಟರಿಯಲ್ಲಿ ದೊಡ್ಡ ಸಮಸ್ಯೆ ಮಾಡಿದ್ರಲ್ಲ, ಆಗಲೇ ಆ ಆಸಾಮಿಯನ್ನು ನೋಡಬೇಕು ಅಂತ ನಿರ್ಧಾರ ಮಾಡಿದೆ. ಅದಕ್ಕೆ ಇವತ್ತು ಬೆಳಿಗ್ಗೆ ಹೊರಡಬೇಕು ಅಂತ ಅಂದುಕೊಂಡಿದ್ದೆ. ಅಷ್ಟರಲ್ಲಿ ಅಣ್ಣ ಹೊರಟಿದ್ದಾನೆ. ಒಂದು ವೇಳೆ ಫ್ಯಾಕ್ಟರಿಯಲ್ಲಿ ನಡೆದ ಸಮಸ್ಯೆಯನ್ನು ನಾನು ಯೋಚಿಸಿದ ಹಾಗೆಯೇ ಅಣ್ಣ ಅವರ ಹತ್ತಿರ ನೇರವಾಗಿ ಮಾತನಾಡಿ ಬಗೆಹರಿಸೋಣ ಅಂತ ಅಂದುಕೊಂಡಿರಬೇಕು ಎಂದು ವಿಕ್ರಮ್ ಹೇಳಿದ. ಅಣ್ಣನಿಗೆ ತಕ್ಕ ತಮ್ಮ ನೀವು, ನಿನ್ನೆಯೇ ನಿರ್ಧಾರ ಮಾಡಿದ್ದೀರಾ, ಅದನ್ನು ಕೇಳುವಾಗ ಖುಷಿಯಾಗ್ತಿದೆ. ನಿಮ್ಮ ಅಣ್ಣ ಆ ಸಮಸ್ಯೆಯನ್ನು ಆಮೇಲೆ ಅಷ್ಟಾಗಿ ತಲೆ ಕೆಡಿಸಿಕೊಳ್ಳಲಿಲ್ಲ. ಆದರೆ ರಾತ್ರಿ ನಿಮ್ಮ ಅಣ್ಣನನ್ನು ಮದುವೆಯಾಗಬೇಕಿದ್ದ ಯಾಮಿನಿ ಎಂದು ರಾತ್ರಿ ನಡೆದ ವಿಷಯಗಳನ್ನೆಲ್ಲ ಅವಳು ಸಂಪೂರ್ಣವಾಗಿ ಹೇಳಿ ಮುಗಿಸಿದಳು. ವಿಕ್ರಮ್ಗೆ ತಲೆ ತಿರುಗಿದಂತಾಯಿತು. ಅತ್ತಿಗೆ, ಏನು ಹೇಳ್ತಾ ಇದ್ದೀರಾ? ಇಷ್ಟೆಲ್ಲ ನಡೆದಿದೆಯಾ? ಓ ಗಾಡ್, ಇದನ್ನು ನಾನು ಸ್ವಲ್ಪವೂ ನಿರೀಕ್ಷಿಸಿರಲಿಲ್ಲ. ಅವರನ್ನೆಲ್ಲ ಸುಮ್ಮನೆ ಬಿಡಬಾರದು. ಆ ವಿಷ್ಣುವನ್ನು ಎತ್ತಿ ಹಾಕಿ ತುಳಿಯಬೇಕು. ಅವನ ಕೈಯನ್ನು ಎರಡಾಗಿ ಮುರಿಯಬೇಕು. ಆಗಲೇ ಹೆಣ್ಣು ಮಕ್ಕಳ ಮೇಲೆ ತಪ್ಪಾಗಿ ಕೈ ಮಾಡೋದು ನಿಲ್ಲೋದು ಎಂದ. ಅದನ್ನೆಲ್ಲ ನಿಮ್ಮ ಅಣ್ಣ ನಿನ್ನೆಯೇ ಖಂಡಿಸಿದ್ದಾರೆ. ಆದರೂ ನಮ್ಮ ಫ್ಯಾಮಿಲಿಯಲ್ಲಿ ಪದೇ ಪದೇ ಪ್ರಾಬ್ಲಮ್ ಬರ್ತಿದೆ ಅಲ್ವಾ, ಅವರಿಂದ ಪ್ರತಿಯೊಬ್ಬರಿಗೂ ತೊಂದರೆ ಆಗುತ್ತೇನೋ ಅಂತ ನನಗೊಂದು ಭಯ. ನಿಮ್ಮ ಅಣ್ಣನ ಹತ್ರ ಮಾತನಾಡಿದೆ, ಅದಕ್ಕೆ ನೇರವಾಗಿ ಮಾತನಾಡಿ ಇದ್ದ ಸಮಸ್ಯೆಯನ್ನು ಸಾಲ್ವ್ ಮಾಡಿಕೊಂಡು ಬರ್ತೀನಿ ಅಂತ ಹೊರಟರು ಎಂದಳು. ಸೂಪರ್ ಅತ್ತಿಗೆ, ನನ್ನ ಅಣ್ಣ ತಾನು ಅಂದುಕೊಂಡಿದ್ದನ್ನು ಮಾತ್ರ ಮಾಡ್ತಾನೆ. ಯಾರು ಏನು ಹೇಳಿದರೂ ಅವನು ಅದನ್ನು ದೊಡ್ಡದಾಗಿ ತಗೊಳ್ಳಲ್ಲ. ಅವನಿಗೆ ಸರಿ ಅಂತನಿಸಿದರೆ ಮಾತ್ರ ಮಾಡ್ತಾನೆ. ಆದರೆ ಈ ವಿಷಯದಲ್ಲಿ ಅವನು ಯೋಚಿಸದೇ ಇದ್ದಾಗ ನೀವು ಸ್ಪಷ್ಟವಾಗಿ ಹೇಳಿದ ಕೂಡಲೇ ಅವನು ಹೊರಟಿದ್ದಾನೆ. ನಿಮ್ಮ ಮೇಲೆ ನನ್ನ ಅಣ್ಣ ಇಟ್ಟಿರೋ ಪ್ರೀತಿ ಅಂಥದ್ದು ಎಂದ. ಆದರೆ ವಿಕ್ರಮ್ ಸರ್, ನಾನು ನಿಮ್ಮ ಅಣ್ಣನನ್ನು ಲವ್ ಮಾಡ್ತಿಲ್ಲ.
ಅವರ ಮೇಲೆ ನನಗೆ ಯಾವ ಒಲವೂ ಇಲ್ಲ. ಅವರು ನನ್ನ ಬಾಸ್ ಅಷ್ಟೇ ಎಂದು ನಕ್ಷತ್ರ ಹೇಳಿದಾಗ ವಿಕ್ರಮ್ ಅವಳನ್ನು ಬೆಂಕಿಯಂತೆ ಗುರಾಯಿಸಿದ. ಈ ಕತೆ ಇನ್ನು ಮುಂದುವರಿಯುವುದು. ಥ್ಯಾಂಕ್ ಯು ಸೋ ಮಚ್.